ಎದ್ದಿತ್ಕೋಬೇಕು, ವಾಪಸ್ ಮತ್ತೆ ಎದ್ದಿತ್ಕೋಬೇಕು. ಈ ಕೆಲಸ ನಾವು ಮಾಡಿದ್ರೆ ಮಾತ್ರ ಭಟ್ಕಳದಲ್ಲಿ ಬಿಜೆಪಿ ಭವಿಷ್ಯ ಇದೆ ಕಣ್ರಿ. ಅದಿಲ್ಲ ಅಂತಂದ್ರೆ ಕಪ್ಪೆ ತುಲಾಭಾರ ಆಗತ್ತೆ. ಮಂದಿ ಕಾಲು ಹಿಡಿದು ಜಗ್ಗುದು, ಅವ ಎಂತ ಕಡ್ದಿದ್ದ ಹಣೆ ಬರ, ನಿನ್ನೆ ಮೊನ್ನೆ ಇಲ್ಲಿ ಕಸ ಗುಡಿಸ್ತಾ ಇದ್ದ, ಇವತ್ತು ದೊಡ್ಡ MLA ಕ್ಯಾಂಡಿಡೇಟ್ ಅಂತ. ಇದೇ ತರ ಮಾತಾಡೋ ಸ್ಟೈಲ್ ಇದೆಯಲ್ಲ, ನನಗೇನಾಗ್ಬೇಕಾಗಿಲ್ಲ. ನನ್ನ ವಯಸ್ಸಿನ ಬಹುತೇಕ ಅರ್ಧಕ್ಕಿಂತಲೂ ಜಾಸ್ತಿ ಭಾಗ ಮುಗಿದೋಗಿದೆ. 6 ಸರಿ MP ಮಾಡಿದ್ರಿ, ಮತ್ತೇನ್ರಿ ಬೇಕು? ಇನ್ ಏನ್ರಿ ನಾನು ನಿರೀಕ್ಷೆ ಮಾಡ್ಲಿ, ಇನ್ ಏನ್ರಿ ಕೇಳಲಿ? ಇವಾಗ ಸುನಿಲ್ ನಾಯಕರು, ಬಹುತೇಕ ನಮ್ಮ ಕಾರ್ಯಕರ್ತರು ಎಷ್ಟೋ ಮಂದಿ ಭಟ್ಕಳದವ್ರು ಬಂದಿದ್ರು. ಎಲ್ಲರಿಗೂ ಬೇಸರ ಆಗಿದೆ. ಬರಬೇಡ್ರಿ ರಾಜಕಾರಣಕ್ಕೆ, ನಾವು ಬರುವುದಿಲ್ಲ ಚುನಾವಣೆಗೆ ಅಂತ ಹೇಳಿದ್ದೆ. ನಂಗೆ ಆಗುದಿಲ್ಲ, ನನ್ನ ಹತ್ರ ಆಗುದೇನೆ ಇಲ್ಲ, ನನ್ನ ಹತ್ರ ಚುನಾವಣೆ ಮಾಡುವುದಿಲ್ಲ ನಾನು ಅಂತಾನೆ ಹೇಳಿದ್ದೆ ಅಲ್ವಾ? ಅದ್ ಏನೋ ಮತ್ತೆ ತಿರುಗಿ ವಾಪಸ್ ಗಾಡಿ ಹೊರಟಿದೆ, ಯೂ ಟರ್ನ್ ತಗೊಂಡು ಹೊರಟಿದೆ. ಯಾರಾದ್ರೂ ಉತ್ತರ ಕುಮಾರರು ಮತ್ತೆ ಚುನಾವಣೆಗೆ ನಿಲ್ಲುವಂತವ್ರು ಇದ್ರೆ ಖಂಡಿತವಾಗಿ ಬರಲಿಕ್ಕೆ ಅಡ್ಡಿಲ್ಲ, ಖಂಡಿತ ಬಿಟ್ಕೊಡ್ಲಿಕ್ಕೆ ನಾನಂತೂ ರೆಡಿ ಇದ್ದೀನಿ. ಯಾರಾದ್ರೂ ಉತ್ತರ ಕುಮಾರನಿದ್ರೆ ಹೇಳಿ. ಅಷ್ಟು ಸುಲಭದಲ್ಲ ರಾಜಕಾರಣ, ಅಷ್ಟು ಸುಲಭದಲ್ಲಿ ಇಲ್ಲ ರಾಜಕಾರಣ. ಎಲ್ಲರೂ ರಾಜಕಾರಣ ಮಾಡ್ಬಿಡ್ತಿದ್ರು, ರಾಜಕಾರಣ ಅಷ್ಟು ಸುಲಭ ಅಂತ ಆಗಿದ್ರು. ಕ್ಷೇತ್ರದ ಅರಿವೇ ಇಲ್ಲದೆ ಇರತಕ್ಕಂಥ ಜನ ಇವತ್ತು ಪಾರ್ಲಿಮೆಂಟಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಕ್ಷೇತ್ರದ ಅರಿವೇ ಇಲ್ಲ. ಕಿತ್ತೂರು ಖಾನಾಪುರ ಎಲ್ಲಿದೆ ಅಂತ ಗೊತ್ತಿಲ್ಲ, ಮ್ಯಾಪ್ನಲ್ಲಿ ತೋರಿಸುವಂತಂದ್ರೂ ತೋರಿಸ್ಲಿಕ್ಕೆ ಬರುವುದಿಲ್ಲ. ಅಂಥವರೆಲ್ಲ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ. ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರೆ ಖಂಡಿತವಾಗಿ ಬನ್ನಿ, ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ, ಇಲ್ಲೇ ಇಟ್ಟು ಹೋಗ್ತೀನಿ. ಯಾರಾದ್ರೂ ಬಂದು ಕೂತ್ಕೊಳ್ಳಿ, ದಮ್ ಇದ್ದವ್ರು ಬಂದು ಕೂತ್ಕೊಳ್ಳಿ. ಸ್ವಾಮಿ, ಚುನಾವಣೆಯನ್ನು ಗೆಲ್ಲಬೇಕು. ನಾವು ಚುನಾವಣೆಯನ್ನು ಗೆಲ್ಲಬೇಕು. ಆಷಾಢಿ ಭೂತಿತನದಿಂದ ಚುನಾವಣೆಯನ್ನು ಗೆಲ್ಲಿಕ್ಕೆ ಆಗುದಿಲ್ಲ. ಚುನಾವಣೆ ಇದೊಂದು ನಿಜವಾದಂತಹ ಅರ್ಥದಲ್ಲಿ ಯುದ್ಧ, ಇದೆ ಡೆಮಾಕ್ರೆಟಿಕ್ ವಾರ್. ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾವನೋ ಒಬ್ಬರನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ಓಟ್ ಇದೆಯಾ, ರವಿ ಅವನ ಹತ್ರ ಎಷ್ಟು ಓಟ್ ಇದೆ, ಅವ ಎಂತ ಮಾಡುವ, ಈ ಅಕ್ಕನ ಹತ್ರ ಎಷ್ಟು ಓಟ್ ಇದೆ, ಇದೇನು ಹಾತಿದೆಯಲ್ಲ. ಒಂದೊಂದೇ ಓಟ್ಗಳು ಕಟ್ ಆಗ್ತವೆ, ಒಂದೊಂದೇ ಓಟ್ಗಳು ಕಟ್ ಆಗ್ತವೆ. ನಾನು ಸೋಲ್ಲಿಕ್ಕೆ ಜಾಸ್ತಿ ಓಟ್ ಬೇಕಿಲ್ಲ ಕಣ್ರಿ, ಒಂದೇ ಓಟ್ ಸಾಕು. ನಾನು ಸೋಲ್ಲಿಕ್ಕೆ ಒಂದೇ ಓಟ್ ಸಾಕು. ಈ ಉಡಾಫಿಯ ಮಾತಿದೆಯಲ್ಲ, ಅವನ ಹತ್ರ ಎಷ್ಟು ಓಟ್ ಇದೆ, ಅವ ಎಂತ ಮಾಡುವ, ಅವ ಎಂತ ಕಡಿತ. ಈ ಉಡಾಫಿಯ ಮಾತುಗಳೇ ನಮ್ಮನ್ನ ಸೋಲಿಸಲಿಕ್ಕೆ ಕಾರಣ ಆಗ್ತವೆ. ಮತ್ತೆ ಈ ತರ ಸ್ವಭಾವ ಇದ್ದವ್ರು ಖಂಡಿತವಾಗಿ ಗೆಲ್ಲುವುದಿಲ್ಲ ಚುನಾವಣೆಯಲ್ಲಿ. ಟೂಟೆ ದಿಲ್ ಸೆ ಕೋಯಿ ಖಡಾ ನಹೀ ಹೋತಾ, ಛೋಟೆ ದಿಲ್ ಸೆ ಕೋಯಿ ಬಡಾ ನಹೀ ಹೋತಾ. ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ, ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ದು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಟಲ್ಜಿ ಅವರು ಹೇಳಿದ್ರು. ದಯವಿಟ್ಟು ಇನ್ನಾದರೂ ಮುಂದಿನ ಈ ಚುನಾವಣೆಯನ್ನ ಒಂದು ಮೆಟ್ಟಿಲನ್ನಾಗಿ ಸ್ವೀಕರಿಸಿ ಮುಂದಿನ ಅಸೆಂಬ್ಲಿ ಬಿಜೆಪಿ ಗೆಲ್ಲಬೇಕಿದೆ. ಇದಕ್ಕೆ ಬೇಕಾಗಿರೋ ಫೌಂಡೇಶನ್ ಸ್ಟೋನ್ ಈ ಚುನಾವಣೆಯಿಂದನೇ ಹಾಕೊಂಡು ಹೋಗ್ಬೇಕು. ನಾವೇನ್ ಪರ್ಮನೆಂಟ್ ಅಲ್ಲ, ಗೊತ್ತಿರಲಿ. 100% ಮೊದಲೇ ಹೇಳಿದ್ದೆ, ಈಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದೇವಸ್ಥಾನದಲ್ಲೇ ಹೇಳ್ತಾ ಇದ್ದೀನಿ, ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯುವುದಿಲ್ಲ.